ರಾಜ್ಯ ಸರ್ಕಾರದ ಬಜೆಟ್ ಮೇಲೆ ರಾಜ್ಯದ ಜನರಿಗೆ ಬೆಟ್ಟದಷ್ಟು ನಿರೀಕ್ಷೆ ಇದೆ. ಇನ್ನೊಂದು ಕಡೆಯಲ್ಲಿ ರಾಜ್ಯದ ದಿಕ್ಸೂಚಿ ಆಗುತ್ತೆ ಈ ಬಜೆಟ್ ಅಂತೇಳಿ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸಿದ್ದರಾಮಯ್ಯನವರ ಬಜೆಟ್ ರಾಜ್ಯಕ್ಕೆ ದಿಕ್ಸೂಚಿ ಆಗಲಿದೆ. ಜನರಿಗೆ ಶಕ್ತಿ ತುಂಬುವ ವಿಶೇಷ ಘೋಷಣೆಗಳು ನಾಳೆ ಆಗುತ್ತೆ. ನೀರಾವರಿ ಹಾಗೆಯೇ ಉದ್ಯಮ ವಲಯಕ್ಕೆ ನಾವು ಈ ಬಾರಿ ಪ್ರಾಧಾನ್ಯತೆಯನ್ನು ನೀಡ್ತಾ ಇದ್ದೀವಿ. ಹುಬ್ಬಳ್ಳಿಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ ಇದು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಂಡಿಸಲಿರುವಂತಹ ಬಜೆಟ್ ಸಾಕಷ್ಟು ವಿಶೇಷತೆಗಳಿಂದ ಕೂಡಿದೆ. ಗ್ಯಾರಂಟಿ ಅನುಷ್ಠಾನ ವಿಚಾರದಲ್ಲಿ ಕಾಂಗ್ರೆಸ್ ಸರ್ಕಾರ ತೋರಿದ ಬದ್ಧತೆಯನ್ನು ಬಜೆಟ್ನಲ್ಲೂ ಕೂಡ ನಾವು ತೋರಿಸ್ತೇವೆ. ರಾಜ್ಯದ ಜನರಿಗೆ ಶಕ್ತಿ ತುಂಬೋಕೆ, ಅವರನ್ನು ಸಶಕ್ತರನ್ನಾಗಿ ಮಾಡೋಕೆ ಹಲವು ಯೋಜನೆಗಳು ನಾಳೆ ಘೋಷಣೆ ಆಗುತ್ತೆ ಅಂತ ಹೇಳಿ ಹುಬ್ಬಳ್ಳಿಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದು ಬಹಳ ಆಶಾದಾಯಕವಾಗಿರುವಂತಹ ಒಂದು ಬಜೆಟ್ ಸರ್. ಗ್ಯಾರಂಟಿಗಳ ಹೊರತಾಗಿ ಉತ್ತರ ಕರ್ನಾಟಕಕ್ಕೆ ಯಾವುದಾದ್ರೂ ವಿಶೇಷ ಪ್ಯಾಕೇಜ್ ಆಗಿ ನೋಡಿ, ಬೇಕಾದಷ್ಟು ಎಲ್ಲ ಈಗಾಗಲೇ ನಾವು ನೀರಾವರಿ ಬಗ್ಗೆ ಎಲ್ಲ ಚಿಂತನೆ ಮಾಡಿದ್ದೀವಿ, ಬೇರೆ ಬೇರೆಲ್ಲ ಚಿಂತನೆ ಮಾಡಿದ್ದೀವಿ. ಬಜೆಟ್ ನಾನು ಆ ಥರ ಹೇಳಂಗೆ ಇಲ್ಲ, ಅದು ನಾಳೆ ನಿಮ್ಗೆ ಗೊತ್ತಾಗ್ತದೆ. ನಾಳೆ ಬಜೆಟ್ ಬಹುಶಃ ನಮ್ಮ ರಾಜ್ಯಕ್ಕೆ ಈ ಬಜೆಟ್ ಒಂದು ಹೊಸ ದಿಕ್ಸೂಚಿ ಕೊಡ್ತದೆ. ಕಂಪ್ಲೀಟ್ ಗ್ಯಾರಂಟಿನ ಅನುಷ್ಠಾನ ಮಾಡಲಿಕ್ಕೆ ನಾವು ಹೆಂಗೆ ಲಾಸ್ಟ್ 8 ತಿಂಗಳು ಗ್ಯಾರಂಟಿ ಇಂಪ್ಲಿಮೆಂಟ್ ಮಾಡಿದೆವೋ ಅದೇ ರೀತಿ ಫುಲ್ ಫ್ಲೆಡ್ಜಲ್ಲಿ ಜನರ ಬದುಕನ್ನು ಶಕ್ತಿ ತುಂಬಲಿಕ್ಕೆ ಕಾರ್ಯಕ್ರಮ ರೂಪಿಸಿದ್ದೀವಿ. ಇದಲ್ಲದೆ ಅನೇಕ ಬದಲಾವಣೆ ಕಾರ್ಯಕ್ರಮಗಳನ್ನು ತೆಗೆದುಕೊಳ್ತಾ ಇದ್ದೀವಿ. ನಾಳೆ ಮುಖ್ಯಮಂತ್ರಿಗಳು 10:15 ಗಂಟೆಗೆ ಬಜೆಟನ್ನು ರಾಜ್ಯದ ಜನತೆಗೆ ಮಂಡಿಸ್ತಾರೆ. ಇದು ಬಹಳ ಆಶಾದಾಯಕವಾಗಿರುವಂಥ ಒಂದು ಬಜೆಟ್ ಸರ್. ಗ್ಯಾರಂಟಿಗಳ ಹೊರತಾಗಿ ಉತ್ತರ ಕರ್ನಾಟಕಕ್ಕೆ ಯಾವುದಾದ್ರೂ ವಿಶೇಷ ಪ್ಯಾಕೇಜ್ ಆಗಿ ನೋಡಿ, ಬೇಕಾದಷ್ಟು ಎಲ್ಲ ಈಗಾಗಲೇ ನಾವು ನೀರಾವರಿ ಬಗ್ಗೆ ಎಲ್ಲ ಚಿಂತನೆ ಮಾಡಿದ್ದೀವಿ, ಬೇರೆ ಬೇರೆಲ್ಲ ಚಿಂತನೆ ಮಾಡಿದ್ದೀವಿ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಲ್ಮೇಶ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಕಲ್ಮೇಶ್, ನಾಳೆಯ ರಾಜ್ಯ ಬಜೆಟ್ ಮೇಲೆ ರಾಜ್ಯದ ಜನರಿಗೆ ಬೆಟ್ಟದಷ್ಟು ನಿರೀಕ್ಷೆ ಇದೆ. ಹಾಗೆಯೇ ಆಯವ್ಯಯದ ಕುರಿತಂತೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಏನು ಹೇಳಿದ್ರು? ಸಂಪತ್, ಹುಬ್ಬಳ್ಳಿಯಲ್ಲಿ ಇಂದು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಬಹಳ ಮಹತ್ವದ ಹೇಳಿಕೆ ಕೊಟ್ಟಿದ್ದಾರೆ. ತುಂಬಾ ಆಶಾಭಾವನೆಯನ್ನ ಬಜೆಟ್ ಬಗ್ಗೆ ಹೊಂದಿದ್ದಾರೆ. ನಾಳೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮಂಡಿಸಲಿರುವ ಬಜೆಟ್ ಒಂದು ರಾಜ್ಯಕ್ಕೆ ದಿಕ್ಸೂಚಿ ಆಗಲಿದೆ. ಸಾಕಷ್ಟು ರೀತಿಯ ವಿಶೇಷತೆಗಳಿಂದ ಒಂದು ಬಜೆಟ್ ಕೂಡಿದೆ. ಅದರಿಂದ ಈ ಬಜೆಟ್ ಬಗ್ಗೆ ಜನರ ನಿರೀಕ್ಷೆ ಯಾವುದೇ ರೀತಿ ಕಾರಣ ಖುಷಿ ಆಗುವುದಿಲ್ಲ ಎಂಬ ಭರವಸೆಯನ್ನು ಕೊಟ್ಟಿದ್ದಾರೆ. ಮತ್ತು ಆ ಒಂದು ಬಜೆಟ್ ಅಲ್ಲಿ ಏನೆಲ್ಲ ಇದೆ ಎಂಬ ಬಗ್ಗೆ ಈಗಲೇ ನಾನು ಹೇಳಲ್ಲ. ನಾಳೆ ಸಿದ್ದರಾಮಯ್ಯನವರು ಬಜೆಟ್ ಮಂಡನೆ ಮಾಡ್ತಾರಲ್ಲ, ಅವಾಗ ನೀವು ನೋಡ್ತೀರಿ ಎಂಬ ಹೇಳಿಕೆಯನ್ನ ಭರವಸೆಗಳನ್ನು ಕೊಟ್ಟಿದ್ದಾರೆ. ಖಂಡಿತವಾಗ್ಲೂ ಒಂದು ಜನಪರ ಬಜೆಟ್ ಅನ್ನು ಕೊಡ್ತಕ್ಕಂತ ನಿಟ್ಟಿನಲ್ಲಿ ನಾವು ಮುಂದಾಗಿದ್ದೇವೆ ಎಂಬ ಹೇಳಿಕೆಯನ್ನ ಡಿಕೆ ಶಿವಕುಮಾರ್ ಕೊಟ್ಟಿದ್ದಾರೆ. ಇನ್ನು 5 ಗ್ಯಾರಂಟಿಗಳನ್ನ ಜಾರಿಯಾಗಿದೆ. ಆ 5 ಗ್ಯಾರಂಟಿಗಳ ಬಗ್ಗೆ ವಿಚಾರದಲ್ಲಿ ಸಹ ಕಾಂಗ್ರೆಸ್ಸಿನ ಬದ್ಧತೆಯ ಬಗ್ಗೆ ಸಹ ಕಾಳಜಿಯನ್ನು ಹೊಂದಿದ್ದೇವೆ. ಆ 5 ಗ್ಯಾರಂಟಿಗಳು ಸಕಾರಾತ್ಮಕವಾಗಿ ಸ್ಪಂದನೆ ಆಗಿವೆ. ನಾವು ಏನು 5 ಗ್ಯಾರಂಟಿಗಳನ್ನ ತರಲು ಮೊದಲು ಉದ್ದೇಶ ಮಾಡಿದ್ವಿ, ಅವಾಗ ಇಂಪ್ಲಿಮೆಂಟ್ ಆಗಿವೆ. ಅವುಗಳನ್ನ ಮುಂದುವರಿಸಿಕೊಂಡು ಹೋಗ್ತೇವೆ. ಅದು ಬಜೆಟ್ನಲ್ಲೂ ಸಹ ಪೂರಕವಾದಂತ ಅನುದಾನವನ್ನ ಆ ಒಂದು 5 ಗ್ಯಾರಂಟಿಗಳಿಗೆ ತೆಗೆದಿಡಲಿವೆ ಎಂಬ ಭರವಸೆಯನ್ನ ಮಾತುಗಳನ್ನ ಡಿಕೆ ಶಿವಕುಮಾರ್ ಹೇಳ್ತಿರತ್ತದ್ದು. ಮತ್ತು ಇಲ್ಲ 5 ಗ್ಯಾರಂಟಿಗಳ ಬಗ್ಗೆ ಜನ ಭ್ರಮನಿಸಿಕೊಂಡಿದ್ದಾರೆ, ಅವುಗಳನ್ನ ದುರುಪಯೋಗ ಮಾಡಿಕೊಳ್ತಿದ್ದಾರೆ ಎಂಬ ಮಾತಿಗೆ ಕುಮಾರಸ್ವಾಮಿ ಅವರ ಏನು ಆರೋಪ ಮಾಡಿದ್ರು ಆ ಮಾತಿಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಅದನ್ನ ಜನರು ಅದಕ್ಕೆ ಉತ್ತರ ಕೊಡ್ತಿದ್ದಾರೆ ಎಂಬ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮತ್ತು ನೀರಾವರಿ, ಉದ್ಯಮ ಹಾಗೂ ಕೈಗಾರಿಕೆಗಳಿಗೆ ಸಾಕಷ್ಟು ಒತ್ತುಗಳನ್ನ ನಾಳಿನ ಬಜೆಟ್ ನಲ್ಲಿ ಕೊಟ್ಟಿದ್ದೇವೆ ಎಂಬ ಹೇಳಿಕೆಗಳನ್ನ ಸಹ ಇವತ್ತು ಡಿಕೆ ಶಿವಕುಮಾರ್ ಕೊಟ್ಟಿದ್ದಾರೆ. ಇನ್ನು ಲೋಕಸಭಾ ಚುನಾವಣಾ ಟಿಕೆಟ್ ಕುರಿತಂತೆ ಸಹ ಯಾವುದೇ ವ್ಯಕ್ತಿಗತವಾದಂತ ಬಗ್ಗೆ ಇವತ್ತು ನಾವು ಪ್ರತಿಕ್ರಿಯೆ ಕೊಡಲ್ಲ. ಅದು ಹೈಕಮಾಂಡ್ ಕೊಡ್ತದೆ. ಯಾವ ವ್ಯಕ್ತಿ ಬಗ್ಗೆನೂ ನಾವು ಪರ್ಟಿಕ್ಯುಲರ್ ಆಗಿ ಟಿಕೆಟ್ ಕೊಡಬೇಕು ಎಂಬ ಸೂಚನೆ ಅಥವಾ ಭರವಸೆ ಕೊಡಲ್ಲ. ಅದು ಹೈಕಮಾಂಡ್ ತೀರ್ಮಾನ ತಗೋತದೆ, ಸಮೀಕ್ಷೆ ಮಾಡ್ತದೆ. ಒಂದು ತಂಡ ಇದೆ ನಮ್ದು. ಆ ತಂಡ ವರದಿ ಕೊಟ್ಟ ನಂತರ, ಸಮೀಕ್ಷೆ ಆದ ನಂತರ ಯಾರಿಗೆ ಟಿಕೆಟ್ ಕೊಡಬೇಕು ಎಂಬುದನ್ನ ಹೈಕಮಾಂಡ್ ನಿರ್ಧಾರ ಮಾಡ್ತದೆ ಎಂಬ ಮಾತನ್ನ ಇವತ್ತು ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಸಂಪತ್, ಥ್ಯಾಂಕ್ ಯು ಕಲ್ಮೇಶ್, ತಮ್ಮ ಡೀಟೇಲ್ಸ್ಗಾಗಿ. ಬಜೆಟ್ ನಾನು ಆ ಥರ ಹೇಳಂಗೆ ಇಲ್ಲ, ಅದು ನಾಳೆ ನಿಮ್ಗೆ ಗೊತ್ತಾಗ್ತದೆ. ನಾಳೆ ಬಜೆಟ್ ಬಹುಶಃ ನಮ್ಮ ರಾಜ್ಯಕ್ಕೆ ಈ ಬಜೆಟ್ ಒಂದು ಹೊಸ ದಿಕ್ಸೂಚಿ ಕೊಡ್ತದೆ. ಕಂಪ್ಲೀಟ್ ಗ್ಯಾರಂಟಿನ ಅನುಷ್ಠಾನ ಮಾಡಲಿಕ್ಕೆ ನಾವು ಹೆಂಗೆ ಲಾಸ್ಟ್ 8 ತಿಂಗಳು ಗ್ಯಾರಂಟಿ ಇಂಪ್ಲಿಮೆಂಟ್ ಮಾಡಿದೆವೋ
ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.